ಜೆನ್ಜಿಗಳಿಗೆ ಜಂಕ್ ಫುಡ್ ತಿನ್ನುವ ಚಟ ಹೆಚ್ಚು, ವರದಿಯಲ್ಲಿ ಬಯಲಾಯಿತು ಭಯಾನಕ ಸತ್ಯ. ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಜಂಕ್ ಫುಡ್ಗೆ ವ್ಯಸನಿಗಳಾಗುತ್ತಿದ್ದು, ತಂಪು ಪಾನೀಯಗಳು, ಜ್ಯೂಸ್ಗಳು, ಬಿಸ್ಕೆಟ್ಗಳು, ಕೇಕ್ಗಳು, ಐಸ್ ಕ್ರೀಮ್ಗಳು, ಕ್ಯಾಂಡಿಗಳು, ಚಿಪ್ಸ್ಗಳು ಮತ್ತು ನೂಡಲ್ಸ್ನಂತಹ ಅಲ್ಟ್ರಾ ಪ್ರೋಸೆಸ್ಡ್ ಆಹಾರಗಳನ್ನು ಆನ್ಲೈನ್ ಅಪ್ಲಿಕೇಶನ್ನಿಂದ ಹೆಚ್ಚು ಆರ್ಡರ್ ಮಾಡಿ ತರಿಸಿ ತಿನ್ನುತ್ತಿರುತ್ತಾರೆ ಎಂದು ಇತ್ತೀಚಿನ ಸಮೀಕ್ಷೆಯೊಂದು ತಿಳಿಸಿದೆ. ಹಸಿವಾದ್ರೆ ಸಾಕು, ಮೊಬೈಲ್ ತೆರೆದು ಕೆಲವೇ ನಿಮಿಷಗಳಲ್ಲಿ ಆರ್ಡರ್ ಮಾಡಿದ್ರೆ ಬಾಗಿಲಿಗೆ ಬಂದು ತಲುಪುವ ಕಾಲ ಇದು. ಆದರೆ ಈ ವೇಗದ ಆಹಾರ ಸಂಸ್ಕೃತಿಯ ಹಿಂದೆ ಅಡಗಿರುವ ಅಪಾಯ ಈಗ ಆತಂಕವನ್ನು ಹುಟ್ಟಿಸಿದೆ. ಸಮೀಕ್ಷೆಯಲ್ಲಿ ದೇಶದ 277 ಜಿಲ್ಲೆಗಳಿಂದ 24,000ಕ್ಕೂ ಹೆಚ್ಚು ಪೋಷಕರು ಭಾಗವಹಿಸಿದ್ದರು. ಸಮೀಕ್ಷೆಯ ಪ್ರಕಾರ ಆನ್ಲೈನ್ನಲ್ಲಿ ಆಹಾರ ಖರೀದಿಸುವ ಕುಟುಂಬಗಳಲ್ಲಿ 39% ಕುಟುಂಬಗಳು ನಿಯಮಿತವಾಗಿ ಯುಪಿಎಫ್ ಅಥವಾ ಅಧಿಕ ಕೊಬ್ಬು, ಸಕ್ಕರೆ ಹಾಗೂ ಉಪ್ಪು ಹೊಂದಿರುವಂತಹ HFSS ಆಹಾರಗಳನ್ನು ಖರೀದಿಸುತ್ತಿದೆ. ಇವು ಕೇವಲ ರುಚಿಗೆ ಸೀಮಿತವಾಗದೆ ಆರೋಗ್ಯದ ಮೇಲೆ ದೀರ್ಘಕಾಲೀನ ದುಷ್ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಿದೆ. ಸಮೀಕ್ಷೆಯು 8 ಪ್ರಮುಖ ಕ್ವಿಕ್ ಕಾಮರ್ಸ್ ವೇದಿಕೆಗಳನ್ನ ವಿಶ್ಲೇಷಿಸಿದ್ದು, ಪ್ಯಾಕ್ ಮಾಡಿದ ಆಹಾರಗಳಲ್ಲಿ 40%ಕ್ಕೂ ಹೆಚ್ಚು ಉತ್ಪನ್ನಗಳು ಯುಪಿಎಫ್ ಅಥವಾ HFSS ವರ್ಗಕ್ಕೆ ಸೇರಿದೆ ಎಂದು ಬಹಿರಂಗಪಡಿಸಿದೆ. ಇದು ಯುವ ಜನರಿಗೆ ಆರೋಗ್ಯಕರ ಆಹಾರಕ್ಕಿಂತ ಜಂಕ್ ಫುಡ್ ಹೆಚ್ಚು ಸುಲಭವಾಗಿ ಲಭ್ಯವಾಗುತ್ತಿರುವುದನ್ನು ತೋರಿಸುತ್ತದೆ. ತಂಪು ಪಾನೀಯಗಳು, ಸಿಹಿ ಜ್ಯೂಸ್ಗಳು, ಬಿಸ್ಕೆಟ್ಗಳು, ಕೇಕ್, ಕ್ಯಾಂಡಿಗಳು, ಐಸ್ ಕ್ರೀಮ್, ಚಿಪ್ಸ್ ಹಾಗೂ ಇನ್ಸ್ಟಂಟ್ ನೂಡಲ್ಸ್ಗಳಂತಹ ಆಹಾರಗಳು ಯುವ ಜನರ ದಿನನಿತ್ಯದ ಆಹಾರ ಪಟ್ಟಿಯಲ್ಲಿ ಸ್ಥಾನವನ್ನ ಪಡೆದಿದೆ. ವೈದ್ಯರ ಪ್ರಕಾರ ಇಂತಹ ಆಹಾರಗಳ ಅತಿಯಾದ ಸೇವನೆಯಿಂದ ಬಾಲ್ಯದಲ್ಲೇ ಬೊಜ್ಜು, ಟೈಪ್ 2 ಮಧುಮೇಹ, ಹೃದಯ ಸಂಬಂಧಿ ಕಾಯಿಲೆಗಳು ಹಾಗೂ ಕೆಲವು ವಿಧದ ಕ್ಯಾನ್ಸರ್ಗಳ ಅಪಾಯ ಹೆಚ್ಚಾಗುತ್ತದೆ. ಪ್ರತಿಷ್ಠಿತ ವೈದ್ಯಕೀಯ ಅಧ್ಯಯನಗಳು ಕೂಡ ಇದೇ ಎಚ್ಚರಿಕೆಯನ್ನು ನೀಡಿವೆ. ಇದರ ಸೇವನೆ ಹೆಚ್ಚಾಗುತ್ತಿರುವುದು ಸಾರ್ವಜನಿಕ ಆರೋಗ್ಯಕ್ಕೆ ಗಂಭೀರ ಬೆದರಿಕೆಯಾಗಿದ್ದು, ದೀರ್ಘಕಾಲದ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳ ಪ್ರಮಾಣ ಹೆಚ್ಚಲು ಪ್ರಮುಖ ಕಾರಣವಾಗುತ್ತಿದೆ ಎಂದು ಸಂಶೋಧನೆಗಳು ಮತ್ತೊಂದು ಕಡೆ ತಿಳಿಸಿದೆ. ಇನ್ನೊಂದು ಕಡೆ 2024-25ರ ಆರ್ಥಿಕ ಸಮೀಕ್ಷೆಯ ಪ್ರಕಾರ ಭಾರತದಲ್ಲಿನ ಒಟ್ಟು ರೋಗಗಳ ಹೊರೆಯಲ್ಲಿ 56.4% ಅನಾರೋಗ್ಯಕರ ಆಹಾರ ಪದ್ಧತಿಯೇ ಕಾರಣವಾಗಿದೆ ಎಂದು ಉಲ್ಲೇಖಿಸಲಾಗಿದೆ. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಕೂಡ ಇದೇ ಆತಂಕವನ್ನ ವ್ಯಕ್ತಪಡಿಸಿದೆ. ತಜ್ಞರ ಅಭಿಪ್ರಾಯದಲ್ಲಿ ಮಕ್ಕಳ ಹಾಗೂ ಯುವ ಜನರಲ್ಲಿ ಆಹಾರದ ಬಗ್ಗೆ ಅರಿವು ಮೂಡಿಸುವುದು, ಪೌಷ್ಟಿಕ ಆಹಾರ ಸೇವನೆಗೆ ಉತ್ತೇಜನ ನೀಡುವುದು ಮತ್ತು ಜಂಕ್ ಫುಡ್ ಬಳಕೆಯನ್ನು ಮಿತಿಗೊಳಿಸುವುದು ಈಗ ಅತ್ಯಗತ್ಯವಾಗಿದೆ. ಫುಡ್ ಡೆಲಿವರಿ ಆಪ್ಗಳು ಜೀವನವನ್ನ ಸುಲಭಗೊಳಿಸಿವೆ, ಹೌದು, ಆದರೆ ಅದೇ ಸುಲಭತೆ ಆರೋಗ್ಯಕ್ಕೆ ಸವಾಲಾಗಬಾರದು. ರುಚಿಗಿಂತ ಆರೋಗ್ಯಕ್ಕೆ ಆದ್ಯತೆ ನೀಡುವುದು ಇಂದಿನ ಅಗತ್ಯವಾಗಿದೆ. ವಿಶೇಷವಾಗಿ ಜೆನ್ಜಿ ಪೀಳಿಗೆ ಆಹಾರದ ಆಯ್ಕೆಯಲ್ಲಿ ಎಚ್ಚರಿಕೆಯಿಂದಿರಬೇಕು. ಯಾಕಂದ್ರೆ ಇಂದು ಮಾಡುವ ಒಂದು ಸಣ್ಣ ತಪ್ಪು ಆಯ್ಕೆ ನಾಳೆಯ ದೊಡ್ಡ ಆರೋಗ್ಯ ಸಮಸ್ಯೆಗೆ ಕಾರಣವಾಗಬಹುದು.